ನಮಸ್ಕಾರ ಎಲ್ರಿಗೂ. ನೀವೆಲ್ಲ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಸಮಾಜದಲ್ಲಿ ಇಷ್ಟೊಂದು ಗಲಾಟೆ, ಗೊಂದಲ, ಕೊಲೆ, ಸುಲಿಗೆ, ಅನಾರೋಗ್ಯ, ಇಷ್ಟೊಂದು ಹಾಹಾಕಾರ ಯಾಕಿದೆ ಅಂತ? ರಷ್ಯಾ ಯುಕ್ರೇನ್ ಮಧ್ಯದ ಯುದ್ಧನ ಇಲ್ಲಿವರೆಗೂ ನಿಲ್ಸಕ್ಕಾಗ್ತಿಲ್ಲ. ಯುದ್ಧದಿಂದ ಸರ್ವನಾಶನೇ ಹೊರತು ಅದು ಅಭಿವೃದ್ಧಿ ಆಗೋಕ್ಕೆ ತುಂಬಾ ಕಷ್ಟ ಅಂತ ಗೊತ್ತು ಎಲ್ರಿಗೂ. ಅವ್ರಿಗೂ ಕೂಡ ಗೊತ್ತು. ಅಷ್ಟಾದ್ರೂ ಕೂಡ ಇಲ್ಲಿವರೆಗೂ ಯುದ್ಧ ಮುಂದುವರ್ಸ್ಕೊಂಡೇ ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಮನುಷ್ಯನ ದುರಾಸೆ, ಅಧಿಕಾರ ದಾಹ, ಅತಿಯಾದ ಸ್ವಾರ್ಥ, ದುಡ್ಡು. ಬರೀ ಎರಡು ದೇಶಗಳ ಮಧ್ಯೆ ಯುದ್ಧ ಅಲ್ಲ. ನೀವು ಯಾವುದೇ ವಿಷಯ ತಗೊಳ್ಳಿ, ಎರಡು ಕುಟುಂಬಗಳಾಗಿರಬಹುದು, ಇಬ್ರು ವ್ಯಕ್ತಿಗಳಾಗಿರಬಹುದು, ಗಂಡ ಹೆಂಡತಿನೇ ಆಗಿರಬಹುದು. ಒಂದು ಜಗಳ ಗಲಾಟೆ ಅಂತ ಬರೋದು, ನೀವು ಹೇಗೆ ಯೋಚನೆ ಮಾಡಿದ್ರು ಸುತ್ತಿ ಬಳಸಿ ಇದೇ 4 ವಿಷಯಗಳೇ ಬರೋದು. ಒಂದು ಅಧಿಕಾರ, ಒಂದು ಅತಿಯಾದ ಸ್ವಾರ್ಥ, ದುರಾಸೆ, ದುಡ್ಡಿನ ಆಸೆ. ಆದ್ರೂ ಇಷ್ಟೆಲ್ಲ ಅಧಿಕಾರ ಪಡ್ಕೊಳ್ತಾರೆ. ಈಗ ಯುಕ್ರೇನ್ ಯುದ್ಧ ಮಾಡ್ತಿದ್ದಾರೆ. ಯಾರೋ ಒಬ್ರು ಗೆಲ್ತಾರೆ, ಗೆಲ್ಲಬಹುದು, ಅವ್ರು ಅನ್ಕೊಂಡಿದ್ದನ್ನ ಪಡಿಬಹುದು. ಏನೇ ಮಾಡಿದ್ರು ಸಾವನ್ನಂತೂ ಗೆಲ್ಲಕ್ಕಾಗಲ್ವಾ? ಅವ್ರು ಯಾರೇ ಆಗಿರಬಹುದು, ಒಂದು ದೇಶದ ಪ್ರೆಸಿಡೆಂಟೇ ಆಗಿರಬಹುದು, ಭಿಕ್ಷುಕನೇ ಆಗಿರಬಹುದು, ಒಳ್ಳೆ ವ್ಯಕ್ತಿನೇ ಆಗಿರಬಹುದು, ಕೆಟ್ಟ ವ್ಯಕ್ತಿನೇ ಆಗಿರಬಹುದು, ಸಾವಿನ ಮುಂದೆ ತಲೆ ಬಾಗ್ಲೇಬೇಕು. ಯಾರು ಇವತ್ತು ಸಾವನ್ನ ಗೆದ್ದಿದ್ದು ನಾವು ನೋಡಿಲ್ಲ. ಅದನ್ನ ಪ್ರಪಂಚಕ್ಕೆ ತಿಳಿಸ್ಕೊಡೋದಿಕ್ಕೆ ಎಂಥೆಂಥ ವ್ಯಕ್ತಿಗಳು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೆ. ಅಲೆಕ್ಸಾಂಡರ್ ಏನ್ ಮಾಡ್ದ? ಎಲ್ಲಾ ದೇಶಗಳ ಮೇಲೆ ದಂಡೆತ್ತಿ ಹೋಗಿ ಪ್ರತಿಯೊಂದನ್ನೂ ಗೆದ್ದು ದೊಡ್ಡ ಸಾಮ್ರಾಜ್ಯ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ಎಲ್ಲರ ಮೇಲೂ ಯುದ್ಧಕ್ಕೆ ಹೋದ. ಎಷ್ಟೋ ಯುದ್ಧಗಳನ್ನು ಗೆದ್ದ ಕೂಡ. ಕೊನೆಗೆ ಅವನೇ ಅವನ ಅಸಿಸ್ಟೆಂಟ್ಸ್ಗೆ ಹೇಳ್ದ, ಇಷ್ಟೆಲ್ಲ ಮಾಡಿರೋ ನಾನು ಕೊನೆಗೆ ಖಾಲಿ ಕೈಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಜಗತ್ತಿಗೆ ಸಾರೋದಕ್ಕೋಸ್ಕರ ನನ್ನ 2 ಕೈಗಳನ್ನು ಮೇಲೆ ಖಾಲಿಯಾಗಿ ತೋರಿಸಿ ನನ್ನ ಹುಗಿರಿ ಅಂತ. ನೆಪೋಲಿಯನ್ ಏನ್ ಮಾಡ್ದ ಗೊತ್ತಾ? ಅವನು ಅಷ್ಟೇ ಎಷ್ಟೆಲ್ಲ ಮಾಡ್ದ. ಕೊನೆಗೆ ಎಷ್ಟು ದೊಡ್ಡ ದೊಡ್ಡ ಡಾಕ್ಟರ್ಸ್ ಅವನ ಲೆವೆಲ್ಗೆ ನನ್ನ ಒಂದು ಕಫಿನ್ನ, ಶವಪೆಟ್ಟಿಗೆನ ಡಾಕ್ಟರ್ಸೇ ಹೊತ್ಕೊಂಡು ಹೋಗ್ಬೇಕು ಅಂತ ಅವನು ಹೇಳಿದ್ದ. ಯಾಕೆ ಅಂದ್ರೆ ಇಷ್ಟು ದೊಡ್ಡ ದೊಡ್ಡ ಡಾಕ್ಟರ್ಸ್ ಕೂಡ ನನ್ನನ್ನ ಸಾವನಿಂದ ಬದುಕಿಸ್ಕೊಂಡು ಬರಕ್ ಸಾಧ್ಯ ಆಗ್ಲಿಲ್ಲ ಅಂತ ತೋರ್ಸೋದಕ್ಕೆ. ಇನ್ನೂ ರೀಸೆಂಟ್ ಆಗಿ ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಗೊತ್ತೇ ಇರೋ ಹಾಗೆ ಮೈಕಲ್ ಜಾಕ್ಸನ್, ಅವನು 150 ವರ್ಷದವರೆಗೂ ಸಾಯ್ಬಾರ್ದು ಅಂತ ಮನೆಯಲ್ಲೇ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದ. ಬರೀ ಸಾಯ್ಬಾರ್ದು ಅಲ್ಲ, ಅಲ್ಲಿವರೆಗೂ ನಾನು ಯಂಗಾಗೆ ಕಾಣಬೇಕು ಅನ್ನೋದೊಂದು ಅವನ ಆಸೆ ಇತ್ತು. ಆದ್ರೆ ಆಗಿದ್ದೇನು? ಬರೀ 50 ವರ್ಷಕ್ಕೇನೆ ಹಾರ್ಟ್ ಅಟ್ಯಾಕ್ ಇಂದ ಸತ್ತು ಹೋದ. ಇದೆಲ್ಲ ಅವನು ಇಂಡೈರೆಕ್ಟ್ ಆಗಿ ಹೋಗ್ತಾ ಹೋಗ್ತಾ ಸಾವು ಯಾರಿಗಾಗೂ ಕಾಯಲ್ಲ, ಯಾರ ಮಾತನ್ನು ಕೇಳಲ್ಲ, ನಾವ್ ಅಂದ್ಕೊಂಡಾಗ ಸಾವು ಬರಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಜಗತ್ತಿಗೆ ತೋರಿಸ್ಕೊಟ್ಟು ಹೋದ. ಇಷ್ಟೆಲ್ಲ ಆದ್ರೂ ಯಾಕೆ ಈ ಮನುಷ್ಯನಿಗೇನು ಅರ್ಥ ಆಗ್ತಾನೆ ಇಲ್ಲ. ಆದ್ರೂ ನಾವು ಒಂದನ್ನ ಸಾಯಲೇಬೇಕು ಅಂತ ಗೊತ್ತಿದ್ದು ಕೂಡ ಈ 4 ಕ್ಷುಲ್ಲಕ ವಿಷಯಗಳಿಗೋಸ್ಕರನೇ ಇಷ್ಟೆಲ್ಲ ಸರ್ವನಾಶ ಮಾಡ್ತಿದ್ದಾನಲ್ಲ. ನೀವ್ ಯಾವತ್ತಾದ್ರೂ ಕೇಳಿದ್ದೀರಾ? ಯಾವ್ದಾದ್ರು ಪ್ರಾಣಿ ಸಮಾಜನ ಹಾಳು ಮಾಡ್ಬಿಡ್ತು, ಪ್ರಾಣಿಗಳಿಂದಾಗಿ ಸಮಾಜ ಮುಳುಗೋಯ್ತು, ಹಾಳಾಗೋಯ್ತು, ಒಂದು ದೇಶನೇ ಸರ್ವನಾಶ ಆಗೋಯ್ತು. ಪ್ರಾಣಿಗಳಿಗೆ ಇರೋದು ಸ್ವಾಭಾವಿಕ ಜ್ಞಾನ, ನಿದ್ರಾ, ಆಹಾರ, ಭಯ, ಸಂತಾನೋತ್ಪತ್ತಿ. ಅದನ್ನ ಸ್ವಾಭಾವಿಕ ಜ್ಞಾನ ಅಂತಾರೆ. ಅವಕ್ಕಷ್ಟೇ ಇರೋದು. ನೇಚರ್, ಪ್ರಕೃತಿ ಅವಕ್ಕೆ ಏನ್ ಕೊಟ್ಟಿದೆಯೋ ನೇಚರ್ ಪ್ರಕಾರನೇ ಅವು ಇವತ್ತಿನವರೆಗೂ ಬದುಕ್ತಾ ಇದೆ. ಆದ್ರೆ ಮನುಷ್ಯನಿಗೆ ವಿಶೇಷವಾದ ಒಂದು ಫೆಸಿಲಿಟಿ ಸಿಕ್ಕಿದೆ, ವಿವೇಕ, ಬುದ್ಧಿ. ಪ್ರಾಣಿಗಳಿಗಿಂತ ನಮ್ಮನ್ನ ಸೆಪರೇಟ್ ಮಾಡುವಂಥ ಈ ವಿವೇಕ ಇಟ್ಕೊಂಡು ಮನುಷ್ಯ ಮಾಡ್ತಿರೋದೇನು? ಅಂದ್ರೆ ಪ್ರಾಣಿಗಳು ಶ್ರೇಷ್ಠನ, ಮನುಷ್ಯ ಶ್ರೇಷ್ಠನ? ನೇಚರ್ ಹೇಗಿದೆಯೋ ಹಾಗೆ ಬದುಕ್ತಾ ಇರೋ ಪ್ರಾಣಿಗಳಿಗಿಂತ ಮನುಷ್ಯ ಯಾವ ಕಾರಣದಲ್ಲಿ ಶ್ರೇಷ್ಠ ಆಗ್ತಾನೆ? ಪ್ರತಿಯೊಂದು ವಿಷಯದಲ್ಲೂ ಪ್ರಕೃತಿ ವಿರುದ್ಧನೇ ಹೋಗಕ್ ನೋಡ್ತಾನೆ. ಇಷ್ಟೆಲ್ಲ ಹೇಳಿದ್ರು ಮನುಷ್ಯನಿಗೆ ಯಾಕೆ ಇನ್ನೂ ಬುದ್ಧಿ ಬರ್ತಾ ಇಲ್ಲ? ಹಾಗಿದ್ರೆ ಮನುಷ್ಯನ ಕರ್ತವ್ಯ ಏನು? ನಾವೇನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವುದನ್ನ ಮಾಡಬೇಕು, ಹೇಗೆ ಬದುಕಬೇಕು, ಹೇಗೆ ಜೀವನ ನಡೆಸಬೇಕು ಅನ್ನೋ ಈ ಜೀವನ ಮೌಲ್ಯಗಳನ್ನ, ಈ ಜೀವನ ವಿಜ್ಞಾನನ
ಈ ಮೌಲಿಕ ಶಿಕ್ಷಣನ ಕೊಡುವಂಥ ಪಾಠಶಾಲೆಗಳು ಯಾವುದಿದೆ? ಯಾರು ನಮಗೆ ಇದ್ರ ಬಗ್ಗೆ ಬೋಧನೆ ಮಾಡ್ತಾರೆ? ಎಷ್ಟೋ ಮಹಾನುಭಾವರಿದ್ದಾರೆ, ಒಳ್ಳೆ ವಿಷಯಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಅದರಿಂದ ಎಷ್ಟೋ ಜನ ಕಲಿತಾರೆ. ಬಟ್ ಪ್ರತಿಯೊಬ್ಬ ಮನುಷ್ಯನಿಗೂ ಹೀಗೆ ಇರಬೇಕು. ಮನುಷ್ಯ ಅಂದ ಮೇಲೆ ಅವನು ಹಾಗೆ ಬದುಕಬೇಕು. ಯಾಕಂದ್ರೆ ಪ್ರಾಣಿಗಳಿಗಿಂತ ಮನುಷ್ಯನಿಗೆ ಅವಕ್ಕಿರೋ ಜ್ಞಾನನ, ಸ್ವಾಭಾವಿಕ ಜ್ಞಾನ ಅಂದ್ರೆ ಮನುಷ್ಯನಿಗೆ ಇರೋ ಜ್ಞಾನನ ನೈಮಿತ್ತಿಕ ಜ್ಞಾನ ಅಂತಾರೆ. ಅಂದ್ರೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾರೆ ಮನುಷ್ಯ. ಪ್ರಾಣಿಗಳು ಪ್ರಶ್ನೆ ಮಾಡಲ್ಲ. ಪ್ರಾಣಿಗಳಿಗಿರೋದು ಸ್ವಾಭಾವಿಕ ಜ್ಞಾನ ಅಂತ ಹೇಳಿದ್ರೆ ನಿದ್ರಾ, ಆಹಾರ, ಭಯ, ಸಂತಾನೋತ್ಪತ್ತಿ. ಪ್ರಾಣಿಗಳು ಹಶುವಾದಾಗ ಊಟ ಮಾಡುತ್ತೆ. ನಿದ್ದೆ ಬಂದ್ರೆ ತನಗೆ ಯಾವುದೋ ಒಂದು ಸೇಫ್ ಜಾಗ ಅಂತ ಅನ್ಸುತ್ತೋ ಅಲ್ಲಿ ಹೋಗಿ ಮಲ್ಕೊಳ್ಳುತ್ತೆ. ಹಿತವಾಗಿರುವಂಥದ್ದು, ಸೇಫ್ ಆಗಿರುವಂಥದ್ದು. ಇನ್ನು ಬೇರೆ ಪ್ರಾಣಿಗಳಿಂದ ಭಯ ಪಡುತ್ತೆ. ಅದಕ್ಕೆ ಭಯ ಆಗುತ್ತೆ, ನನ್ನನ್ನು ನಾನು ರಕ್ಷಣೆ ಮಾಡ್ಕೋಬೇಕು ಅಂತ ಒಂದು ಭಯ ಅನ್ನೋ ಒಂದು ಕವಚ ಇಟ್ಕೊಂಡಿದೆ. ಆ ಕಾಲ ಬಂದಾಗ, ಬೆದೆ ಬಂದಾಗ ಸಂತಾನೋತ್ಪತ್ತಿ ಮಾಡುತ್ತೆ. ಆದ್ರೆ ಮನುಷ್ಯ ಪ್ರತಿಯೊಂದನ್ನು, ಮನುಷ್ಯನಿಗಿರೋ ಜ್ಞಾನನ ನೈಮಿತ್ತಿಕ ಜ್ಞಾನ ಅಂತಾರೆ. ಇದು ಯಾಕೆ, ಇದು ಹೇಗೆ, ಇದನ್ನ ಯಾಕೆ ಮಾಡಬೇಕು, ಇದು ಎಲ್ಲಿ, ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾನೆ. ಈ ಒಂದು ನೈಮಿತ್ತಿಕ ಜ್ಞಾನ ಇಟ್ಕೊಂಡು ಇದು ಪ್ರತಿಯೊಂದು ಮನುಷ್ಯನಿಗೂ ಅವನ ಹುಟ್ಟಿನ ಜೊತೆನೆ ಬರುವಂಥದ್ದು. ಬೆಳೀತಾ 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 ಪ್ರತಿಯೊಂದು ಅವನಿಗೆ ಕೊಟ್ಟಿರುವಂಥದ್ದು. ಪ್ರಾಣಿಗಳಿಗೆ ಹೇಗೆ ಸ್ವಾಭಾವಿಕ ಜ್ಞಾನ ಕೊಟ್ಟಿದ್ದಾರೋ, ನೈಮಿತ್ತಿಕ ಜ್ಞಾನ ಅನ್ನೋದು ಮನುಷ್ಯನಿಗೆ ವಿಶೇಷ, ಸ್ಪೆಷಲ್ ಅವನಿಗೆ ಅದು. ಆದ್ರೂ ನಾವು ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಎಷ್ಟೋ ಸಲ, ಯಾವುದು ತಪ್ಪು ಯಾವುದು ಸರಿ, ಇಷ್ಟೆಲ್ಲ ಜೀವನ ಮಾಡ್ಕೊಂಡು ಬಂದಿರೋ ನಮ್ಮಲ್ಲೂ ಕೂಡ ನಮಗೂ ಎಷ್ಟೋ ಸರಿ ಪ್ರಶ್ನೆ ಬರುತ್ತೆ. ಯಾವ್ದು ತಪ್ಪು, ಯಾವ್ದು ಸರಿ, ಯಾವುದು ಪಾಪ, ಯಾವುದು ಪುಣ್ಯ, ಯಾವುದು ಸತ್ಯ, ಯಾವುದು ಸುಳ್ಳು ಅಂತ. ಈ ಒಂದು ಅದ್ಭುತವಾದ ಲೌಕಿಕ ಜೀವನನೂ ಮಾಡಿಕೊಂಡು ಇಲ್ಲಿಂದ ಸಮಾಜದಲ್ಲಿ ಏನೋ ಇನ್ಬ್ಯಾಲೆನ್ಸ್ ಇದೆ, ಇದನ್ನ ಸರಿ ಮಾಡೋದಕ್ಕೋಸ್ಕರ ನಮ್ಮ ಲೈಫಲ್ಲಿರೋ ಇನ್ಬ್ಯಾಲೆನ್ಸ್ನು ಕೂಡ ಅದನ್ನ ಲೌಕಿಕ ಜೀವನ ನಡೆಸ್ತಾನೆ, ನಮಗೆ ಬೇಕಾಗಿರೋ ಎಲ್ಲ ಸುಖ ಸಂಪತ್ತು ಸವಲತ್ತುಗಳನ್ನ ಪಡೀತಾನೆ ಆಧ್ಯಾತ್ಮಿಕ ಜೀವನಕ್ಕೆ ಹೇಗೆ ಹೋಗ್ಬೇಕು, ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನಮ್ಮ ಜೀವನನ, ಮಾನವ ಜನ್ಮನ ಹೇಗೆ ಸಾರ್ಥಕ ಮಾಡ್ಕೋಬೇಕು, ನಾವು ಯಾತಕ್ಕೋಸ್ಕರ ಭೂಮಿ ಮೇಲೆ ಬಂದಿದ್ದೀವಿ ಅಂತ ಪ್ರತಿಯೊಬ್ಬರೂ ಅದನ್ನ ತಿಳ್ಕೊಂಡು ಹಾಗೆ ನಡಿಬೇಕು. ಅದಕ್ಕೆಲ್ಲ ಅದ್ಭುತವಾದ ಮಾರ್ಗದರ್ಶನ ಕೊಡುವಂಥ ಏಕೈಕ ವಿಜ್ಞಾನ ಶಾಸ್ತ್ರ ಅಂದ್ರೆ ಅದು ಮತ್ತೆ ವೇದಗಳೇ. ನಾನು ಮುಂಚೆನೆ ಹೇಳಿದ್ದೀನಿ, ಮನುಷ್ಯ ಜೀವನಕ್ಕೆ ಯೂಸರ್ ಮ್ಯಾನ್ಯುಯಲ್ ಅಂತ. ಯಾವುದೇ ಒಂದು ವಿಷಯನೂ ನಾವು ನಂಬಿ ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು ಅಥವಾ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು, ಅವ್ರ ಜೀವನದಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಪ್ರಯೋಜಕವಾಗಿರ್ಬೇಕು ಅಂದ್ರೆ ನಾವು 3 ಅಂಶಗಳನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ. ಆ ವಿಷಯ ಸತ್ಯವಾಗಿರ್ಬೇಕು, ಪ್ರಿಯವಾಗಿರ್ಬೇಕು, ಹಿತವಾಗಿರ್ಬೇಕು, ಎಲ್ಲರ ಹಿತಕ್ಕಾಗಿ ಇರಬೇಕು. ಹಾಗೆ ಈಗ ನಾನು ಹೇಳೋಕ್ ಹೊರಟಿರೋ ವಿಷಯ ನನಗೂ ನಿಮಗೂ ಸತ್ಯ, ಪ್ರಿಯ, ಹಿತ ಆಗಿರ್ಬೇಕು ಅಂದ್ರೆ ನಿಮ್ಮದು ಕೆಲವು ಜವಾಬ್ದಾರಿಗಳಿದೆ. ನಮ್ಮಲ್ಲಿ ಕೆಲವು ಪೂರ್ವಾಗ್ರಹಗಳಿರುತ್ತೆ. ಅಂದ್ರೆ ನಾವು ಬೆಳೆದು ಬಂದಿರೋ ರೀತಿ ಇರಬಹುದು, ಇಲ್ಲಿವರೆಗೂ ನಾವು ಮಾಡ್ಕೊಂಡು ಬಂದಿರೋ ಆಚರಣೆಗಳಿರಬಹುದು, ನಮ್ಮ ಸುತ್ತಮುತ್ತಲಿನ ವಾತಾವರಣದಿಂದಾಗಿ, ನಮ್ಮ ಗುರು ಹಿರಿಯರಿಂದಾಗಿ ಎಷ್ಟೋ ವಿಚಾರಗಳನ್ನ, ಎಷ್ಟೋ ಆಚರಣೆಗಳನ್ನ ನಾವು ಮಾಡ್ತೀವಿ. ಆ ಪೂರ್ವಾಗ್ರಹಗಳಿರೋದ್ರಿಂದ ವೇದದ ಪ್ರತಿಯೊಂದು ವಿಷಯ ಕೂಡ ತುಂಬಾ ಲಾಜಿಕಲ್ ಆಗಿರೋದ್ರಿಂದ ಅದು ನಮ್ಮ ಜೀವನದ ಆಳಕ್ಕೆ ಇಳಿದು ಅಳವಡಿಸ್ಕೊಳ್ಳೋದಕ್ಕೆ ನಮ್ಗೆ ಯೂಸ್ ಆಗಬೇಕು ಅಂದ್ರೆ ಸ್ವಲ್ಪ ಹೊತ್ತು, ಆ ವೇದಗಳನ್ನು ತಿಳ್ಕೊಳ್ಳೋ ಅಷ್ಟೊತ್ತು, ಅಟ್ಲೀಸ್ಟ್ ಅದನ್ನ ಪರೀಕ್ಷೆ ಮಾಡಿ ನೋಡೋ ಅಷ್ಟೊತ್ತಾದ್ರೂ, ಪರೀಕ್ಷೆ ಮಾಡಿ ನೋಡೋಕ್ಕಾದ್ರೂ ಅದನ್ನೇನು ತಿಳ್ಕೊಳ್ತೀವೋ ಅಲ್ಲಿವರೆಗೂ ಈ ಪೂರ್ವಾಗ್ರಹಗಳನ್ನ ಸ್ವಲ್ಪ ಸೈಡಲ್ಲಿಟ್ಟು ಮುಕ್ತವಾದ ಮನಸ್ಸಿನಿಂದ ನಾನು ಹೇಳೋ ಪ್ರತಿಯೊಂದು ವಿಷಯನ ಕೇಳ್ಕೊಳ್ಳಿ ಅಂತ ಹೇಳ್ತಿದ್ದೆ. ನಮ್ಮ ಜೀವನಕ್ಕೆ ಯೂಸ್ ಆಗುವಂಥ ಎಲ್ಲಾ ಮಾರ್ಗದರ್ಶನಗಳಲ್ಲಿ ಈ 4 ವೇದಗಳಲ್ಲಿ ಕೆಲವೊಂದು ಮಂತ್ರಗಳನ್ನ ಆಯ್ಕೆ ಮಾಡಿಕೊಂಡು ಈ ಜೀವನ ಮೌಲ್ಯಗಳನ್ನ ಹೇಳ್ಕೊಡುವಂಥ ಪರ್ಟಿಕ್ಯುಲರ್ ಆ ವಿಷಯನೇ ಫೋಕಸ್ ಮಾಡುವಂಥ ಕೆಲವೊಂದು ಮಂತ್ರಗಳನ್ನ ಆಯ್ಕೆ ಮಾಡಿ ಇದೊಂದು ವಿಷಯ ವಸ್ತುನ ಗುರುಗಳು ಪಾಠ ಮಾಡಿದ್ದಾರೆ, ನಮಗೆ ರೆಡಿ ಮಾಡಿ ಇದನ್ನೇ ನಾನು ಕೂಡ ನಿಮ್ಮ ಮುಂದೆ ಈಗ ಇಡ್ತಾ ಇದ್ದೀನಿ. ಮೊದಲನೇ ಅಂಶ ವೇದಗಳಲ್ಲಿ ಅಸ್ತಿತ್ವ ಅಂತ. ಅಸ್ತಿತ್ವ ಇಂಗ್ಲಿಷಲ್ಲಿ ಇದನ್ನ ಎಂಟಿಟಿ ಅಂತ ಕರಿತೀವಿ. ಅಸ್ತಿತ್ವ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಎಲ್ರಿಗೂ ಗೊತ್ತಿರುತ್ತೆ, ಎಷ್ಟೋ ಜನ ಓದಿರ್ತೀರ.
ಯಾವುದು ಅಸತ್ತೋ ಅಂದ್ರೆ ಯಾವುದು ಇಲ್ಲವೋ ಅದು ಯಾವತ್ತೂ ಇರಲಿಲ್ಲ. ಯಾವುದು ಅಸ್ತಿತ್ವದಲ್ಲಿ ಇದೆಯೋ ಅದು ಯಾವಾಗ್ಲೂ ಇರುತ್ತೆ ಅನ್ನೋದು ಅಸ್ತಿತ್ವದ ಡೆಫಿನೇಷನ್. ಈಸಿಯಾಗಿ ಇಂಗ್ಲಿಷ್ದೊಂದು ವಾಕ್ಯ ತಗೊಳ್ಳೋದಾದ್ರೆ, ಸೈನ್ಸ್ ಅಲ್ಲಿ ಬರುವಂಥದ್ದು, ಯಾವುದೋ ಒಂದು ಮ್ಯಾಟರ್, ಯಾವುದೋ ಒಂದು ವಸ್ತು ರೆಡಿ ಆಗಬೇಕು ಅಂದ್ರೆ ಒಂದು ದ್ರವ್ಯದಿಂದ ರೆಡಿ ಆಗುತ್ತೆ. ಆ ದ್ರವ್ಯನ ಇಂಗ್ಲಿಷಲ್ಲಿ ಮ್ಯಾಟರ್ ಅಂತ ಹೇಳ್ತೀವಿ. ದ ಮ್ಯಾಟರ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಅಂದ್ರೆ ಅಸ್ತಿತ್ವ ಯಾವತ್ತಿಗೂ ಇದೆ ಅಂತ. ಅದು ನಾಟ್ ಬಿ ಕ್ರಿಯೇಟೆಡ್, ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂದ್ರೆ ಕ್ರಿಯೇಟ್ ಮಾಡಕ್ಕಾಗಲ್ಲ. ಯಾರೋ ಒಬ್ರು ಕ್ರಿಯೇಟ್ ಮಾಡಿದ್ದಲ್ಲ, ಅದು ಇದೆ ಅಷ್ಟೇ. ಉದಾಹರಣೆಗೆ ಎ ಬಿ ಅಂತ ಎರಡು ಅಸ್ತಿತ್ವಗಳಿದೆ ಅನ್ಕೊಳ್ಳಿ. ಎ ಆಗೇ ಇರುತ್ತೆ, ಬಿ ಆಗೇ ಇರುತ್ತೆ. ಅದಕ್ಕೆ ಅದರದೇ ಆದ ಗುಣಲಕ್ಷಣಗಳಿರುತ್ತೆ. ಎ ಯಾವತ್ತು ಬಿ ಆಗಿ ಬದಲಾಗೋದಿಲ್ಲ, ಬಿ ಯಾವತ್ತು ಎ ಆಗಿ ಬದಲಾಗೋದಿಲ್ಲ. ಬಿ ಎ ಯಲ್ಲಿ ಸೇರ್ಕೊಂಡ್ಬಿಡಲ್ಲ, ಎ ಬಿ ಯಲ್ಲಿ ಸೇರ್ಕೊಳ್ಳಲ್ಲ. ಇದು ಎರಡು ಸಪರೇಟ್ ಎಂಟಿಟೀಸ್, ಅಸ್ತಿತ್ವಗಳು. ಅದಕ್ಕೆ ಅದರದೇ ಆದ ವಿಶೇಷ ಗುಣಲಕ್ಷಣಗಳು ಪ್ರತಿಯೊಂದು ಇರುತ್ತೆ. ಎಂಟಿಟಿ ಅನ್ನೋದಕ್ಕೆ ಇಂಗ್ಲಿಷ್ ಡಿಕ್ಷನರಿ ಎಲ್ಲ ಕೊಡೋದು ಕೂಡ ಅರ್ಥ ವಿಚ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಅವೆರಡು ಇಂಡಿಪೆಂಡೆಂಟ್ ಆಗಿರುತ್ತೆ. ಒಂದು ಇನ್ನೊಂದಾಗಿ ಬದಲಾಗಿಬಿಟ್ರೆ ಅದನ್ನ ಅಸ್ತಿತ್ವ ಅಂತ ಹೇಳಕ್ಕಾಗಲ್ಲ. ರೂಪಾಂತರ ಆಗಬಹುದು. ಈಗ ಫಾರ್ ಎಕ್ಸಾಂಪಲ್ ಐಸ್, ವಾಟರ್ ವೇಪರ್, ಇವು ಮೂರು ಅಸ್ತಿತ್ವಗಳು ಅಂತ ಹೇಳಕ್ಕಾಗಲ್ಲ. ಇದು ಒಂದೇ ಅಸ್ತಿತ್ವ. ಐಸ್ನ ತಗೊಳ್ಳಿ, ಅದೇ ಘನವಸ್ತು ಆಗಿರೋದು ದ್ರವ ರೂಪದಲ್ಲಿರುತ್ತೆ, ವಾಟರ್ ಆಗುತ್ತೆ. ದ್ರವ ರೂಪದಲ್ಲಿರೋದು ವಾಟರ್ ವೇಪರ್ ಆಗುತ್ತೆ, ಅನಿಲ ರೂಪ ಬರುತ್ತೆ. ಅದು ರೂಪಾಂತರಗೊಳ್ಳುತ್ತೆ ಹೊರತು ಇನ್ನೊಂದು ಅಸ್ತಿತ್ವನೇ ಆಗಿಬಿಡಲ್ಲ, ಅಸ್ತಿತ್ವ ಆಗಿ ಬದಲಾಗಲ್ಲ. ಹಾಗಾಗೋದಾಗಿದ್ರೆ ಅದನ್ನ ಅಸ್ತಿತ್ವ ಅಂತ ಕರೆಯಕ್ಕಾಗಲ್ಲ. ಇನ್ನೊಂದು, ಈಗ ಉದಾಹರಣೆಗೆ ಒಂದು 5 ಅಸ್ತಿತ್ವಗಳಿದೆ ಅಂತಂದ್ರೆ ಅದು ಯಾವತ್ತಿಗೂ 5 ಅಸ್ತಿತ್ವಗಳೇ ಆಗಿರುತ್ತೆ. ಯಾವಾಗ್ಲೂ 3 ಆಗಿತ್ತು, ಈಗ 5 ಆಗಿದೆ, ಇನ್ನು ಮುಂದೆ 8 ಆಗತ್ತೆ ಅನ್ನಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಯಾರು ಕ್ರಿಯೇಟ್ ಮಾಡೋದಲ್ಲ, ಯಾರು ನಾಶ ಮಾಡೋದಲ್ಲ ಅಂದಮೇಲೆ ಹೊಸದಾಗಿ ಎಲ್ಲಿಂದ ಬರುತ್ತೆ? 5 ಅಸ್ತಿತ್ವಗಳು ಯಾವತ್ತಿಗೂ 5 ಆಗೇ ಇರುತ್ತೆ. ಈ ಅಸ್ತಿತ್ವನ ಇನ್ನೊಂದಷ್ಟು ದೃಢೀಕರಿಸೋದಕ್ಕೆ, ಇನ್ನೊಂದಷ್ಟು ಸರಳವಾಗಿ ನಿಮ್ಮೆಲ್ರಿಗೂ ಅರ್ಥ ಮಾಡೋದಕ್ಕೆ ವೇದಗಳಲ್ಲಿ ಒಂದು ಮಂತ್ರ ಇದೆ. ಆ ಮಂತ್ರನ ಈಗ ನಾನು ಹೇಳ್ತೀನಿ. ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ವತ್ತನಶ್ನನ್ ಅನ್ಯೋ ಅಭಿಚಾಕ ಶೀತಿ ಅಂತ. ಇದು ಋಗ್ವೇದದ 1:164 ಮಂತ್ರ. ಏನ್ ಹಾಗಂದ್ರೆ ಪ್ರತಿಯೊಂದು ವೇದ ಮಂತ್ರಕ್ಕೂ ನಾವೊಂದು ಅಡ್ರೆಸ್, ಸ್ಥಾನ ನಿರ್ದೇಶ ಅಂತ ಕೊಡ್ತೀವಿ. ಎಸ್ಪೆಷಲಿ ಯಾವುದೇ ವಿಚಾರ ಹೇಳುವಾಗ ಅದರ ಸರಿಯಾದ ಅಡ್ರೆಸ್ ಅಥವಾ ಸ್ಥಾನ ನಿರ್ದೇಶವನ್ನ ನಾವು ಕೊಡ್ಬೇಕಾಗತ್ತೆ. ಎಸ್ಪೆಷಲಿ ವೇದಗಳಲ್ಲಿ ಕೊಡ್ಲೇಬೇಕು. ಈ ಮಂತ್ರ ಋಗ್ವೇದದಲ್ಲಿ ಇದೆ ಅಂದ್ರೆ ಋಗ್ವೇದದಲ್ಲಿ 10,552 ಮಂತ್ರಗಳಿವೆ. ಅದರಲ್ಲಿ ಎಲ್ಲಿ ಅಂತ ಹುಡ್ಕೋದು? ಹಾಗೆ 4 ವೇದಗಳನ್ನ ಸೇರಿಸಿ 20,552 ಮಂತ್ರಗಳಿದೆ. ಅದರಲ್ಲಿ 10,552 ಮಂತ್ರಗಳು ಋಗ್ವೇದದಲ್ಲೇ ಇದೆ. ಇನ್ನು 10,000 ಮಿಕ್ಕ 3 ವೇದಗಳಲ್ಲಿ ಇದೆ. ಋಗ್ವೇದಗಳಲ್ಲಿ ಅಧ್ಯಯನಕ್ಕೆ ಅನುಕೂಲ ಆಗಲಿ ಅಂತ ವಿಭಾಗಗಳನ್ನು ಮಾಡ್ಕೊಂಡಿದ್ದಾರೆ. 10 ಮಂಡಲಗಳಿದೆ. ಒಂದೊಂದು ಮಂಡಲದಲ್ಲೂ ಅನೇಕ ಸೂಕ್ತಗಳಿವೆ. ಆ ಸೂಕ್ತಗಳಲ್ಲಿ ಅನೇಕ ಮಂತ್ರಗಳಿವೆ. ಹಾಗೆ ಈಗ ನಾನು ಹೇಳಿದ್ನಲ್ಲ, ಋಗ್ವೇದ 1:164:20 ಅಂತ. ಋಗ್ವೇದದ 1ನೇ ಮಂಡಲ, 164ನೇ ಸೂಕ್ತ, 20ನೇ ಮಂತ್ರ ಯಾವುದು? ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ವತ್ಯನಶ್ನನ್ ಅನ್ಯೋ ಅಭಿಚಾಕಶೀತಿ. ಮುಂದೆ ಈ ಮಂತ್ರದ ಪ್ರತಿಯೊಂದು ಪದಗಳನ್ನು ಬಿಡಿಸ್ತಾ ಇದರ ಅರ್ಥ ನೋಡ್ತಾ ಹೋಗೋಣ. ಈ ಮಂತ್ರ ಅಸ್ತಿತ್ವದ ಬಗ್ಗೆ ಒಂದು ಡೆಫಿನೆಟ್ ಕ್ಲಿಯರ್ ಪಿಕ್ಚರ್ ನಿಮ್ಗೆ ಕೊಟ್ಬಿಡುತ್ತೆ. ಈ ಮಂತ್ರ ಪೂರ್ತಿ ಅರ್ಥ ಮಾಡ್ಕೊಳ್ಳೋಷ್ಟೊತ್ತಲ್ಲಿ ಇದನ್ನ ಬಿಡಿಸಿ ಅರ್ಥ ಎಲ್ಲ ಪ್ರತಿಯೊಂದು ನಾವು ತಿಳ್ಕೊಂಡಾದ್ಮೇಲೆ ಅಸ್ತಿತ್ವ ಅಂದ್ರೆ ಏನು ಅಂತ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿಬಿಡುತ್ತೆ. ಅಷ್ಟು ಆಳವಾಗಿ ಇದರಲ್ಲಿ ಅರ್ಥವನ್ನ ಕೊಟ್ಟಿದ್ದಾರೆ. ಈ ಇಡೀ ಬ್ರಹ್ಮಾಂಡದಲ್ಲಿ 3 ಅಸ್ತಿತ್ವಗಳಿದೆ. ಒಂದು ಜಡ, ಇನ್ನೊಂದು ಚೇತನ, ಇನ್ನೊಂದು ಪರಮಚೇತನ ಅಥವಾ ವಿಶ್ವಚೇತನ ಅಂತ ಹೇಳಬಹುದು.
ಈ 3 ಅಸ್ತಿತ್ವಗಳ ಬಗ್ಗೆ ಈ ಒಂದು ಮಂತ್ರದಲ್ಲಿ ಹೇಳಿದ್ದಾರೆ. ಈ ಮಂತ್ರ ಕೇಳಿದ ತಕ್ಷಣ ಎಲ್ರೂ ಗಾಬರಿ ಆಗ್ಬಿಡ್ಬೇಡಿ. ಅಂದ್ರೆ ನಮಗೆ ಸಂಸ್ಕೃತ ಬರಲ್ಲ, ಇದೇನೋ ಸಂಸ್ಕೃತದಲ್ಲಿದೆ, ಇದು ಹೇಗೆ ನಮ್ಗೆ ಅರ್ಥ ಆಗತ್ತೆ, ನಾವು ಸಂಸ್ಕೃತ ಕಲ್ತಿಲ್ಲ, ಹೊಸದಾಗಿ ಈಗ ಮತ್ತೆ ಸಂಸ್ಕೃತ ಕಲಿಬೇಕಾ ಅಂತೆಲ್ಲ ಅನ್ಕೋಬೇಡಿ. ಆಕ್ಚುಲಿ ವೇದಗಳಿರೋದು ಸಂಸ್ಕೃತ ಭಾಷೆಯಲ್ಲ, ಅದಕ್ಕೂ ಮೂಲವಾದ ಭಾಷೆ. ಅಂದ್ರೆ ಸಂಸ್ಕೃತದ ಮಾತೃಭಾಷೆ ಅಂತ ಕರಿಬಹುದು. ಅದನ್ನ ವೈದಿಕ ಭಾಷೆ ಅಂತಾನೆ ಹೇಳ್ತಾರೆ. ವೈದಿಕ ಭಾಷೆಯಲ್ಲಿ ವೇದಗಳಿರೋದು. ಅಫ್ಕೋರ್ಸ್ ವೈದಿಕ ಭಾಷೆಗೆ ತುಂಬಾ ಹತ್ತಿರವಾದ ಭಾಷೆ ಅಂದ್ರೆ ಸಂಸ್ಕೃತ. ವೈದಿಕ ಭಾಷೆಯಿಂದ ಸಂಸ್ಕೃತ ಬಂತು, ಸಂಸ್ಕೃತದಿಂದ ಬೇರೆ ಎಲ್ಲ ಭಾಷೆಗಳು ಬಂತು. ಹೀಗಾಗಿ ಸಂಸ್ಕೃತ ತುಂಬಾ ಹತ್ತಿರ ಇದೆ. ಸಂಸ್ಕೃತದಲ್ಲಿ ಕೆಲವೊಂದು ವಿಷಯಗಳನ್ನ, ಕೆಲವೊಂದು ಪದಗಳನ್ನ ಆ ಭಾಷೆಯಿಂದ ಕೆಲವೊಂದನ್ನ ವೇದಕ್ಕೆ ತಗೋಬಹುದು, ಕೆಲವೊಂದನ್ನ ತಗೊಳಕ್ಕಾಗಲ್ಲ. ಅದನ್ನ ಬಿಟ್ಬಿಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಹಿಂದೆ ಎಷ್ಟೋ ವಿಷಯಗಳಲ್ಲಿ ಎಷ್ಟೋ ವಿದ್ವಾಂಸರಿಗೆ ಈ ಒಂದು ತಪ್ಪು ನಡೆದಿದೆ. ಅವರು ವೇದಗಳೆಲ್ಲ ಸಂಸ್ಕೃತದಲ್ಲಿದೆ ಅಂತ ಅನ್ಕೊಂಡು ಸಂಸ್ಕೃತದಲ್ಲಿ ಹೇಗಿದೆಯೋ ಆ ಭಾಷೆಯ ಲಿಮಿಟೇಷನ್ಸ್ ಏನೇನಿದೆಯೋ ಯಥಾವತ್ತಾಗಿ ಹಾಗೆ ಉಚ್ಚಾರಣೆ, ಹಾಗೆ ಅರ್ಥೈಸಕ್ ಹೋಗಿ ಎಷ್ಟೋ ಅನರ್ಥಗಳು, ಅಪಾರ್ಥಗಳು ಆಗ್ಬಿಟ್ಟಿದೆ ವೇದಗಳಲ್ಲಿ. ಹಾಗಾಗಿ ಕೆಲವೊಂದು ವಿಚಾರಗಳನ್ನ ಮಾತ್ರ ನಾವು, ಕೆಲವೊಂದು ಪದಗಳನ್ನ ತಗೋಬಹುದು. ವೈದಿಕ ಭಾಷೆನೇ ಬೇರೆ ಇದೆ, ಅದು ಇನ್ನೂ ಡೆಪ್ತ್ ಆಗಿರುತ್ತೆ. ಇವತ್ತಿಂದ ಹೊಸದಾಗಿ ಸಂಸ್ಕೃತ ಭಾಷೆಯನ್ನು, ವೈದಿಕ ಭಾಷೆಯನ್ನು ಕಲಿತಾ ಇದ್ದೀವಿ ಅಂತ ಅನ್ಕೊಂಡು, ಯಾಕಂದ್ರೆ ಸಹಜವಾಗಿ ಎಲ್ರಿಗೂ ಅರ್ಥ ಆಗೋ ಹಾಗೇನೆ ಈ ಒಂದು ಮಂತ್ರಗಳ ಪಾಠ ನಮಗಾಗಿದೆ. ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ. ಅದಕ್ಕೂ ಮುಂಚೆ ಹೇಗೆ ಈ ಸಂಸ್ಕೃತ ಭಾಷೆಯನ್ನ ಯಥಾವತ್ತಾಗಿ ಹಾಗೇ ಇದೆ, ವೈದಿಕ ಭಾಷೆ, ವೇದಗಳೆಲ್ಲ ಸಂಸ್ಕೃತ ಭಾಷೆಯಲ್ಲೇ ಇದೆ ಅಂತ ಅನ್ಕೊಂಡು ಅಪಾರ್ಥಗಳಾಗಿ, ಅನರ್ಥಗಳಾಗಿ ಹೇಗೆ ವೇದ ಮಂತ್ರಗಳೆಲ್ಲ ವಿಕೃತ ಆಗ್ಬಿಟ್ಟಿದೆ, ಎಷ್ಟೊಂದು ವೇದ ಮಂತ್ರಗಳು ತಪ್ಪಾಗಿ ಅರ್ಥ ಆಗಿದೆ, ಎಷ್ಟೋ ಜನರಿಗೆ ತಪ್ಪಾಗಿ ರೀಚ್ ಆಗಿದೆ ಅವ್ರವರೆಗೂ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಬೇಸಿಕ್ ಅಂತೂ ಎಲ್ರಿಗೂ ನಾಲೆಜ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಎಷ್ಟೋ ಸಂಸ್ಕೃತ ಪದಗಳು ಕನ್ನಡದಲ್ಲೂ ಇದೆ, ಬೇರೆ ಭಾಷೆಗಳಲ್ಲೂ ಇರೋದ್ರಿಂದ ಎಲ್ಲಾ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲೂ ಸಂಸ್ಕೃತ ಒಂದಷ್ಟು ಛಾಯೆ ಕಂಡೇ ಕಾಣಿಸುತ್ತೆ. ಅದೇ ರೀತಿ ಈ ಒಂದು ಪದ ಹೇಳ್ತೀನಿ, ಅಶ್ವ ಅಂತ. ಅಶ್ವ ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ. ಏನು? ಕರೆಕ್ಟ್, ಕುದುರೆ. ಯಾಕಂದ್ರೆ ಅಶ್ವ ಅನ್ನೋ ಪದ ಕನ್ನಡದಲ್ಲೂ ಇರೋದ್ರಿಂದ, ಸಂಸ್ಕೃತದಲ್ಲೂ ಇರೋದ್ರಿಂದ ಅಶ್ವ ಅನ್ನೋ ಪದದ ಅರ್ಥ ಕುದುರೆ ಅಂತ ಆಗುತ್ತೆ. ಅದು ಸಂಸ್ಕೃತಕ್ಕೂ ಓಕೆ, ಕನ್ನಡಕ್ಕೂ ಓಕೆ. ಆದ್ರೆ ವೈದಿಕ ಭಾಷೆಯಲ್ಲಿ ಎಲ್ಲೆಲ್ಲಿ ಅಶ್ವ ಅಂತಿದೆಯೋ ಅಲ್ಲಲ್ಲಿ ನಾವು ಕುದುರೆ ಅಂತ ಅರ್ಥ ಮಾಡಿದ್ರೆ ವೇದ ಮಂತ್ರಗಳು ವಿಕೃತವಾಗ್ಬಿಡುತ್ತೆ, ತುಂಬಾ ತಪ್ಪಾಗಿ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ಅಶ್ವ ಅನ್ನೋದನ್ನ ಹಾಗಿದ್ರೆ ವೇದಿಕ ಭಾಷೆಯಲ್ಲಿ ಏನಂತ ಅನ್ಕೋಬೇಕು ಅಂದ್ರೆ, ಅಶ್ವ ಅಂದ್ರೆ ಕುದುರೆನೂ ಹೌದು, ಎಲ್ಲ ಭಾಷೆಗಳಲ್ಲೂ ಇರೋ ಹಾಗೆ ಕುದುರೆ ಅನ್ನೋದು ಕೂಡ ವೈದಿಕ ಭಾಷೆಯಲ್ಲಿ ಒಂದು ಅರ್ಥ ಆಗತ್ತೆ. ಆದ್ರೆ ಅದೊಂದೇ ಅರ್ಥ ಅಲ್ಲ. ವೈದಿಕ ಭಾಷೆ ತುಂಬಾ ವೈಜ್ಞಾನಿಕವಾಗಿ ಬಿಲ್ಡ್ ಆಗಿದೆ, ವೈಜ್ಞಾನಿಕ ಸಿಸ್ಟಮ್, ಒಂದು ವೈಜ್ಞಾನಿಕ ವ್ಯವಸ್ಥೆ ಇದೆ ಅದಕ್ಕೆ ಅಂತ ನಾನು ಇದಕ್ಕೆ ಮುಂಚೆ ಹೇಳಿದೆ. ವಿಜ್ಞಾನ ವೈಜ್ಞಾನಿಕ ಅನ್ನೋದನ್ನ ತುಂಬಾ ಸರಿ ಬಳಸ್ಬೇಕಾಗತ್ತೆ ಇದರಲ್ಲಿ. ಯಾಕೆ ಅಂದ್ರೆ ಈ ಭಾಷೆ ಇರೋದೇ ಹಾಗೆ. ಏನ್ ಅಷ್ಟೊಂದು ವಿಶೇಷ ಇದಕ್ಕೆ ಅಂತಂದ್ರೆ, ಈಗ ನಾವು ವೈಜ್ಞಾನಿಕವಾಗಿದೆ, ವಿಜ್ಞಾನ ಅಂದ ತಕ್ಷಣನೇ ಬರೀ ಸೈನ್ಸ್ ಅನ್ನು ಮಾತ್ರ, ಇವತ್ತು ರೂಢಿಯಲ್ಲಿರೋ ಸೈನ್ಸ್ ಅನ್ನ ನಾವು ಅರ್ಥ ಮಾಡ್ಕೋಬಾರ್ದು. ಗಣಿತನೂ ಒಂದು ವಿಜ್ಞಾನನೇ, ಜಿಯೋಗ್ರಫಿನೂ ಒಂದು ವಿಜ್ಞಾನನೇ. ಪ್ರತಿಯೊಂದನ್ನು ನಾವು ವಿಜ್ಞಾನ ಅಂತಾನೆ ತಗೋಬೇಕು. ಯಾಕೆ ಅಂದ್ರೆ ನಾವು ವಿಜ್ಞಾನ ಅನ್ನೋ ಅರ್ಥ ವಿಶೇಷವಾದ, ಯಾವುದೇ ಒಂದು ವಿಷಯದ ಬಗ್ಗೆ ವಿಶೇಷವಾದ ಜ್ಞಾನನ ನಾವು ವಿಜ್ಞಾನ ಅಂತ ಅನ್ಕೊಳ್ತೀವಿ. ಹಾಗಾಗಿ ಆ ಅರ್ಥದಲ್ಲಿ ಇದನ್ನು ತಗೊಳ್ತಿರೋದ್ರಿಂದ ಇದು ತುಂಬಾ ವೈಜ್ಞಾನಿಕವಾಗಿ ರಚಿತವಾಗಿದೆ. ಈ ಗಣಿತದಲ್ಲಿ ನಾವು ಯಾವುದೋ ಒಂದು ಸಮ್ ಮಾಡಬೇಕು ಅಂದ್ರೆ ಅದಕ್ಕೆ ಇಷ್ಟೊಂದು ರೂಲ್ಸ್ಗಳನ್ನ ಅಪ್ಲೈ ಮಾಡಿ ಕೊನೆಗೆ ಅದರ ಆನ್ಸರ್ ಬರುತ್ತೆ. ಅದೇ ರೀತಿ ಈ ಪದ ಹೇಗೆ ಬಂತು ಅನ್ನೋದಕ್ಕೆ ವೈದಿಕ ಭಾಷೆಯಲ್ಲಿ ತುಂಬಾ ಸೂತ್ರಗಳು, ತುಂಬಾ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ನೆಲ್ಲ ಅದ್ರ ಪ್ರಕಾರ ಆ ರೂಲ್ ಪ್ರಕಾರ ಅದನ್ನ ಮಾಡಿಕೊಂಡು ಬಂದ್ರೆ ಕೊನೆಗೆ ಈ ಪದ ಬಂತು ಅಂತ ಗೊತ್ತಾಗತ್ತೆ. ಅದು ಮುಂದೆ ನಿಮ್ಮೆಲ್ರಿಗೂ ಇಂಟ್ರೆಸ್ಟ್ ಇದ್ರೆ ನಾನು ಅದನ್ನೂ ಕೂಡ ಸಾಧ್ಯವಾದಷ್ಟು ಹೇಳ್ಕೊಡ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಅವಶ್ಯಕತೆನೋ ಅಲ್ಲಲ್ಲಿ ಚಿಕ್ಕದಾಗಿ ಹೇಳ್ತಾ ಇರ್ತೀನಿ. ಆ ಒಂದು ವ್ಯವಸ್ಥೆ ವೈದಿಕ ಭಾಷೆಯಲ್ಲಿದೆ. ಇದರ ಪ್ರತಿಯೊಂದು ವರ್ಡ್ ಬರೋದಕ್ಕೆ ಒಂದು ಮೂಲ ಧಾತು ಅಂತ ಇರುತ್ತೆ, ರೂಟ್ ವರ್ಡ್ ಅಂತ ಹೇಳ್ತೀವಿ. ಆ ಮೂಲ ಧಾತುವಿನಿಂದಾನೇ ಅದು ಬೀಜ ಇದ್ದ ಹಾಗೆ. ಅದರಿಂದಾನೇ ಪ್ರತಿಯೊಂದು, ಅದಕ್ಕೆ ಉಪಸರ್ಗ ಆಗ್ಲಿ, ವಿಭಕ್ತಿ ಆಗ್ಲಿ, ಪ್ರತಿಯೊಂದು ಹಾಕದ ಮೇಲೆ ಒಂದು ವರ್ಡ್ ರೆಡಿ ಆಗುತ್ತೆ.
ಆ ಮೂಲ ಧಾತುವಲ್ಲೇನೆ ಇದರ ಮೇನ್ ಅರ್ಥ ಏನು, ಇದು ಮುಂದೆ ಏನೇನೆಲ್ಲ ಅರ್ಥೈಸ್ತಾ ಇದೆ ಅನ್ನೋದನ್ನ ಕೊಟ್ಟಿರ್ತಾರೆ. ಪ್ರತಿಯೊಂದನ್ನು ಅಷ್ಟು ನೀಟಾಗಿ ಅರ್ಥ ಮಾಡ್ಕೋಬೇಕು, ಅಷ್ಟು ವೈಜ್ಞಾನಿಕವಾಗಿ ಪ್ರಿಸೈಸ್ಡ್ ಆಗಿ ಇದೆ ವೈದಿಕ ಭಾಷೆ. ಅದರಲ್ಲಿ ಏನಂಥ ವಿಶೇಷ, ವೈದಿಕ ಭಾಷೆಗೆ ಅಂಥದ್ದೊಂದೇನು ವಿಶೇಷತೆ ಇದೆ ಅಂದರೆ, ತಮಾಷೆಯಾಗಿ ನಾವು ಹೇಳ್ಕೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಲ್ಯಾಂಗ್ವೇಜ್, CUT ಕಟ್, HUT ಹಟ್, RUT ರಟ್. ಹಾಗಿದ್ರೆ PUT ಏನಾಗಬೇಕು? ಪಟ್ ಆಗಬೇಕು. ಆದರೆ ಅದನ್ನು ಪುಟ್ ಅಂತೀವಿ. ಯಾಕೆ ಗೊತ್ತಿಲ್ಲ, ಅದು ಹಾಗೆ. ಅದೇ PUTನ ಪಟ್ ಅನ್ಬಹುದಾ? ಇಲ್ಲ ಅನ್ನಕ್ಕಾಗಲ್ಲ. PUTನ ಪುಟ್ಟೆ ಅನ್ಬೇಕು, CUTನ ಕಟ್ಟೆ ಅನ್ಬೇಕು. ಹೀಗಿರೋದ್ರಿಂದ ಅದು ಯಾಕೆ ಹಂಗೆ ಅಂದರೆ, ಅದಕ್ಕೆ ಯಾವುದೇ ರೂಲ್ಸು ನಿಯಮ ಏನೂ ಇಲ್ಲ. ಅದು ಹಾಗಿದೆ ಅಷ್ಟೇ, ಹಾಗಿದೆ ಹಾಗೆ ತಗೋಬೇಕು. ಅದೇ ವೇದ ಭಾಷೆಯಲ್ಲಿ ಹಾಗಿಲ್ಲ. ಪ್ರತಿಯೊಂದಕ್ಕೂ ಇದು ಯಾಕೆ ಉಚ್ಚಾರಣೆ ಬರುತ್ತೆ, ನಾನು ನಿಮ್ಗೆ ಮುಂಚೆನೇ ಹೇಳಿದ್ನಿ, ಒಂದು ವಿಸರ್ಗ, ಒಂದು ಅನುಸ್ವಾರ, ಪ್ರತಿಯೊಂದಕ್ಕೂ ಇನ್ನೂ ಬರುತ್ತೆ. ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ. ಅನುದಾತ್ತ, ಉದಾತ್ತ, ಸ್ವರಿತ ಅಂತ ಕೂಡ ಬರುತ್ತೆ ಇದರಲ್ಲಿ. ಯಾವ ಒಂದು ಅಕ್ಷರನ ಅನುದಾತ್ತದಲ್ಲಿ ಹೇಳಿದ್ರೆ ಏನು ಮೀನಿಂಗ್ ಆಗುತ್ತೆ, ಉದಾತ್ತದಲ್ಲಿ ಹೇಳಿದ್ರೆ ಏನು ಮೀನಿಂಗ್ ಆಗುತ್ತೆ, ಅದು ವೇದಗಳಿಗೆ ವೇದಾಂಗಗಳು ಅಂತ ಒಂದು ಆರಿದೆ. ಅದರಲ್ಲಿ ವರ್ಣೋಚ್ಚಾರ ಶಿಕ್ಷಾ ಅಂತ ಬರುತ್ತೆ. ಆ ಶಿಕ್ಷಾ ಅಲ್ಲಿ ಬರೋ ಉಚ್ಚಾರಣೆ ಕೂಡ ಹೀಗೇ ಮಾಡಬೇಕು, ಇಷ್ಟೇ ಸಮಯದಲ್ಲಿ ಮಾಡಬೇಕು, ಇಷ್ಟೇ ಎಳಿಬೇಕು ಪ್ರತಿಯೊಂದು ಮಂತ್ರನ ಅಂತ ಕೂಡ ಕೊಟ್ಟಿದ್ದಾರೆ. ಹೇಳಿದ್ನಲ್ಲ, ಪ್ರತಿಯೊಂದು ವಿಷಯದಲ್ಲೂ ಕೂಡ ತುಂಬಾ ವೈಜ್ಞಾನಿಕ ವ್ಯವಸ್ಥೆ ಇದೆ, ತುಂಬಾ ಪ್ರಿಸೈಸ್ಡ್ ಆಗಿದೆ. ಅಷ್ಟು ಚೆನ್ನಾಗಿದೆ ಇದರ ಅರ್ಥ. ಇದೇ ರೀತಿ ವೈದಿಕ ಭಾಷೆಯಲ್ಲಿ ಹಾಗಿದ್ರೆ ಅಶ್ವ ಅಂದ್ರೆ ಏನರ್ಥ ಅಂದ್ರೆ, ನಾವು ಮತ್ತೆ ಧಾತು ಪಾಠಕ್ಕೆ ಹೋಗ್ಬೇಕು. ಧಾತು ಪಾಠದಲ್ಲಿ ಅಶ್ ಅಂತ ಒಂದು ವರ್ಡ್ ಇದೆ. ಆ ಅಶ್ ಅನ್ನೋ ವರ್ಡ್ಗೆ ಮೂಲ ಧಾತು ಯಾವುದು ಅಂತ ನೋಡಿದ್ರೆ ಅಶುಭಕ್ಷಣೆ ಅಂತ ಹೇಳ್ತಾರೆ. ಅಶ್ ಅನ್ನೋ ವರ್ಡ್ಗೆ ಅಶುಭಕ್ಷಣೆ ಅನ್ನೋ ಮೂಲ ಧಾತು. ಆ ಅಶುಭಕ್ಷಣೆ ಮೂಲ ಧಾತುವಿನ ಅರ್ಥ ಏನು ಅಂದ್ರೆ, ಯಾವುದು ತಿನ್ನುತ್ತದೋ, ತಿನ್ನುವುದು, ಗ್ರಹಿಸುವುದು, ಸೇವಿಸುವುದು, ಹೊಂದುವುದು, ಇದೆಲ್ಲದಕ್ಕೂ ಅಶುಭಕ್ಷಣೆ ಅಂತ ಹೇಳ್ತಾರೆ. ಅಶುಭಕ್ಷಣೆ ಅಂತ ಒಂದು ಹೇಳೋದ್ರಿಂದ ಯಾವುದು ತಿನ್ನುತ್ತದೋ, ಯಾವುದು ಗ್ರಹಿಸುತ್ತದೋ, ಯಾವುದು ಸೇವಿಸುತ್ತದೋ, ಯಾವುದು ಹೊಂದುತ್ತದೋ ಅವೆಲ್ಲವೂ ಕೂಡ ಅಶ್ವ ಅಂತ ಆಗತ್ತೆ. ಅಂದ್ರೆ ಕುದುರೆ ಮಾತ್ರ ತಿನ್ನುತ್ತಾ, ಕುದುರೆ ಮಾತ್ರ ಗ್ರಹಿಸುತ್ತಾ? ಈ ಅರ್ಥದಲ್ಲಿ ವೈದಿಕ ಒಂದು ಭಾಷೆಯಲ್ಲಿ ಅಶ್ವ ಅಂದ್ರೆ ಅದಕ್ಕೂ ಒಂದು ಕುದುರೆ ಅಂತ ಯಾಕೆ ತಗೋಬೇಕು, ಕುದುರೆ ಅಂತಾನೂ ಯಾಕೆ ತಗೋಬಹುದು ಅನ್ನೋದಕ್ಕೆ ಒಂದು ಕಾರಣ ಇದೆ. ಯಾವುದು ದಾರಿಯನ್ನ ತಿನ್ನುತ್ತದೋ, ಕುದುರೆ ಓಡುತ್ತೆ, ಅದು ಏನು ದಾರಿಯನ್ನ ಸೇವಿಸುತ್ತದೆ. ಅದಕ್ಕಿಂತ ಅದ್ಭುತವಾದ ಅರ್ಥ ಕೊಡೋಕ್ ಸಾಧ್ಯ ಇಲ್ಲ. ಯಾವುದು ದಾರಿಯನ್ನ ತಿನ್ನುತ್ತದೋ ಅದು ಕುದುರೆ ಅಂತ ಅರ್ಥ ಆಗುತ್ತೆ. ಈಗ ಅಶ್ವ ಅನ್ನೋ ವರ್ಡ್ ಅನ್ನ ಬರೀ ಸಂಸ್ಕೃತದ ಅರ್ಥದಲ್ಲಿ ತಗೊಂಡಿದ್ದಿದ್ರೆ ನಾವು ಎಲ್ಲಾ ವೇದ ಮಂತ್ರಗಳಲ್ಲೂ ಎಲ್ಲೆಲ್ಲೂ ಅಶ್ವ ಅಂತ ಬರುತ್ತೆ, ಎಲ್ಲಾ ಕಡೆ ಹೇಗೆ ತಪ್ಪ ಅರ್ಥ ಆಗುತ್ತೆ ಅನ್ನೋದು ನಿಮ್ಗೀಗ ಅರ್ಥ ಆಗಿರುತ್ತೆ. ಈ ಮಂತ್ರ 3 ಅಸ್ತಿತ್ವಗಳ ಬಗ್ಗೆ ತಿಳಿಸ್ಕೊಡಕ್ಕೆ ಹೊರಟಿದೆ. ಈ ಇಡೀ ಬ್ರಹ್ಮಾಂಡದಲ್ಲಿ 3 ಅಸ್ತಿತ್ವಗಳಿದೆ. ಅಸ್ತಿತ್ವ ಏನು ಅಂತ ಎಕ್ಸ್ಪ್ಲೇನ್ ಮಾಡಾಗಿದೆ. ಆ 3 ಅಸ್ತಿತ್ವಗಳ ಬಗ್ಗೆನೇ ಈ ಮಂತ್ರ ಶುರು ಮಾಡ್ತಿದೆ. ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ವತ್ಯನಶ್ನನ್ ಅನ್ಯೋ ಅಧಿಚಾಕಶೀತೆ. ಸಂಕ್ಷಿಪ್ತವಾಗಿ ಈ ಮಂತ್ರದ ಅರ್ಥನ ಹೇಳ್ತೀನಿ. ದ್ವಾ ಅಂದ್ರೆ 2 ಅಂತ. ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಸಂಸ್ಕೃತನೇ, ಇಷ್ಟು ಬೇಸಿಕ್ ಅಂತೂ ಎಲ್ರಿಗೂ ಗೊತ್ತಿರುತ್ತೆ. ದ್ವಾ ಅಂದ ತಕ್ಷಣ ಎಲ್ರಿಗೂ ಅರ್ಥ ಆಗುತ್ತೆ. ನೀವು ಇಡೀ ಬ್ರಹ್ಮಾಂಡದಲ್ಲಿ 3 ಅಸ್ತಿತ್ವಗಳಿದೆ ಅಂತ ಹೇಳಿದ್ರಿ, ಈ ಮಂತ್ರ 3 ಅಸ್ತಿತ್ವಗಳ ಬಗ್ಗೆ ವಿವರಣೆ ಕೊಡ್ತಾ ಇದೆ ಅಂತ ಹೇಳಿದ್ರಿ, ಮತ್ತೆ ದ್ವಾ ಅಂತ ಹೇಳ್ತಿದ್ದೀರಲ್ಲ, ಅಂದ್ರೆ ದ್ವಾ ಅಂದ್ರೆ 2 ಕಾಮನ್ ಆಗಿರೋದು. ಅಂದ್ರೆ ಜಡ, ಚೇತನ ಮತ್ತು ವಿಶ್ವಚೇತನ ಅಂತ ಹೇಳೋದು. ವಿಶ್ವಚೇತನ ಮತ್ತು ಚೇತನದಲ್ಲಿ ಕಾಮನ್ ಆಗಿರೋದೇನು? ಚೇತನ. ಆ ಎರಡನ್ನು ಒಂದು ಗುಂಪು ಮಾಡಿದ್ದಾರೆ. ಇನ್ನೊಂದು ಜಡ. ಜಡ ಇರೋದು ಒಂದೇ, ಗುಂಪು ಮಾಡೋ ಅವಶ್ಯಕತೆ ಇಲ್ಲ. ಅದು ಒಂದು, ಈ ಎರಡರ ಒಂದು ಗುಂಪು ಸೇರಿ ಇಲ್ಲಿ 2 ಅಂತ ಅರ್ಥ ಕೊಟ್ಟಿದ್ದಾರೆ. ದ್ವಾ ಸುಪರ್ಣ ಸೈಜಾ ಸಖಾಯ ಅಂದ್ರೆ ಪೂರ್ತಿ ಸಂಕ್ಷಿಪ್ತವಾಗಿ ಈ ಮಂತ್ರದಲ್ಲಿರೋ ಅರ್ಥ ಏನು ಅಂದ್ರೆ, ಈ 3 ಅಸ್ತಿತ್ವಗಳೇನಿದೆಯೋ ಇದು ಒಂದನ್ನೊಂದು ಬಿಟ್ಟು ಇರೋದಿಲ್ಲ. ಈ ಪ್ರಕೃತಿ ಮತ್ತು ಈ ಚೇತನಗಳು ಒಂದಕ್ಕೊಂದು ಎಷ್ಟು ಡಿಪೆಂಡೆಂಟ್ ಆಗಿದೆ ಅಂದ್ರೆ, ವಿಶ್ವಚೇತನವು ಈ ಜಡ ಪ್ರಕೃತಿನ ಬಳಸ್ಕೊಂಡು ಅಣುಚೇತರಿಗೋಸ್ಕರ ಹೇಗೆ ಈ ಸೃಷ್ಟಿನೆಲ್ಲ ಮಾಡಿದ್ರು, ಈ ಸೃಷ್ಟಿ ಹೇಗೆ ಉದ್ಭವ ಆಯಿತು, ಇದನ್ನ ಹೇಗೆಲ್ಲ ಬಳಸ್ಕೋಬೇಕು ಅನ್ನೋದೇ
ಸಿಂಪಲ್ ಆಗಿ ಈ ಮಂತ್ರದ ಅರ್ಥ. ಪ್ರತಿಯೊಂದು ಶಬ್ದನೂ ಬಿಡಿಸಿ ಬಿಡಿಸಿ ಇದರ ಇನ್ನೂ ಆಳವಾದ ಅರ್ಥ ಏನು ಅಂತ ಮುಂದೆ ಮುಂದೆ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ.